ಎಸ್ ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರುವ ನಟ ದರ್ಶನ್ ಬಳ್ಳಾರಿ ಜೈಲಲ್ಲಿ ಒಂದು ಮನವಿನ ಮಾಡ್ಕೊಂಡಿದ್ದಾರಂತೆ. ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ತಾಯಿ ಮೀನಾ ಅವರನ್ನ ನೋಡಬೇಕು ಅಂತ ಬಯಸಿದ್ದಾರೆ. ಇದರ ಬೆನ್ನಲ್ಲೇ ಈಗ ಇವತ್ತು ಸಂಜೆ ವಿಜಯಲಕ್ಷ್ಮಿ ಅವರು ಬಳ್ಳಾರಿಗೆ ತೆರಳಿ ನಟ ದರ್ಶನ್ನ ಭೇಟಿಯಾಗುವ ಸಾಧ್ಯತೆಗಳಿದೆ. ಮುಂದಿನ ಕಾನೂನಿನ ಹೋರಾಟಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಅಂತ ಕೇಳಲಾಗ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ, ಹಾಗಾಗಿ ಬೇಲ್ಗೆ ಮೊರೆ ಹೋಗ್ಬೋದಾ, ಕಾನೂನು ಸಮನ ಮುಂದುವರಿಸ್ಬೋದಾ? ಎಸ್, ಇದರ ಬಗ್ಗೆ ಚರ್ಚೆ ಮಾಡಬೇಕು. ಹಾಗಾಗಿ ವಿಜಯಲಕ್ಷ್ಮಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿದ್ರಂತೆ ನಟ ದರ್ಶನ್. ಹಾಗಾಗಿ ಇವತ್ತು ಸಂಜೆ 4 ಗಂಟೆಗೆ ವಿಜಯಲಕ್ಷ್ಮಿ ಅವರು ದರ್ಶನ ಭೇಟಿ ಮಾಡುವ ಬಹುತೇಕ ಸಾಧ್ಯತೆಗಳಿವೆ. ಎಸ್, ಇನ್ನು ತಮ್ಮ ಸಿನಿಮಾ ಜೀವನಕ್ಕೆ ಗುರುವಾದ ದರ್ಶನ್ ಪರ ನಟಿ ರಚಿತಾ ರಾಮ್ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತೊಂದು ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ಭಾರಿ ಸದ್ದು ಮಾಡ್ತಾ ಇದೆ. ನಕಲಿ ಜನರು ಮುಖವಾಡ ಹಾಕಿಕೊಂಡು ಬದುಕ್ತಾರೆ, ಆದರೆ ಅಸಲಿ ಜನರು ಇದರ ಮಧ್ಯ ಇದು ಯಾವುದಕ್ಕೂ ಕೇರ್ ಮಾಡುವುದಿಲ್ಲ ಅಂತ ಪೋಸ್ಟ್ ಮಾಡಿದ್ದಾರೆ. ರಚಿತಾ ಫೇಕ್ ಪೀಪಲ್ಸ್ ಅಂದಿದ್ದು ಯಾರಿಗೆ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ಬರ್ಕೊಂಡಿದ್ದಾರೆ ರಚಿತಾ ರಾಮ್ ತಮ್ಮ ಇನ್ಸ್ಟಾಗ್ರಾಮ್. ಎಲ್ಲೋ ಒಂದು ಕಡೆ ಈ ವಿಚಾರ ಯಾಕೆ ಬರ್ಕೊಂಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ. ಇದ್ರ ಬದಲಿಗೆ ದರ್ಶನ್ ವಿಚಾರಕ್ಕೆ ಏನಾದರೂ ಬರ್ಕೊಂಡ್ರ ಅಂತ ಕೂಡ ಚರ್ಚೆ ಆಗ್ತಾ ಇದೆ. ಯಾಕೆ ಇತ್ತೀಚೆಗೆ ರಚಿತಾ ರಾಮ್ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು, ದರ್ಶನ್ ಅವರು ನನಗೆ ಆಪ್ಷನ್ ಕೊಟ್ಟಿರಲಿಲ್ಲ ಅಂದರೆ ಇವತ್ತಿನ ರಚಿತಾ ರಾಮ್ ಅಂತಲೇ ಯಾರಿಗೂ ಗೊತ್ತಿರ್ತಿರ್ಲಿಲ್ಲ, ಸೊ ನನಗೆ ಅವಕಾಶ ಕೊಟ್ಟಿದೆ ದರ್ಶನ್ ಅಂತ ಇತ್ತೀಚೆಗೆ ಏನೋ ಬೆಂಗಳೂರಿನ ಜೈಲಲ್ಲಿ ಇದ್ದಾಗಲೇ ದರ್ಶನ್ ಅವ್ರನ್ನ ಭೇಟಿ ಹೋದಂಥ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದರು. ಇದರ ಮಧ್ಯದಲ್ಲೇ ಈಗ ಇನ್ಸ್ಟಾದಲ್ಲಿ ಈ ಪೋಸ್ಟ್ ಹಾಕಿರೋದು ಭಾರಿ ಚರ್ಚೆ ಹಾಗೂ ಒಂಥರ ಗೊಂದಲಕ್ಕೆ ಕೂಡ ಕಾರಣ ಆಗಿದೆ ಅಂತಲೇ ಹೇಳ್ಬೋದು.